ಜಾನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜಿ ಮಲೆ 77 ಮಲೆಯಲ್ಲಿ ನಲಿದು ನಾಟ್ಯವಾಡುವಂತ ನಮ್ಮ ಧೂಮಾದಪ್ಪನ ಪಾದಕ್ಕೊಂದ್ಸರಿ ಉಗೇನ್ರಪ್ಪ. ಇದು ಕೊಳಗನಹಳ್ಳಿ ಪರ್ಸೆ ಮಲೆಮಹದೇಶ್ವರ ಬೆಟ್ಟಕ್ಕೆ 88ನೇ ವರ್ಷದ ಪಾದಯಾತ್ರೆ. 2026 ಯುಗಾದಿ ಪರ್ಸೆ ಮಾದಪ್ಪನ ಪಾದಯಾತ್ರೆ ಶುರು ಮಾಡಿದ್ದೀವಿ. ಈಗ ಪ್ರೆಸೆಂಟು ವರ್ತಿಪುರ ಬನ್ನಿನಕುಳ್ಳಿಂದ ಮುಂದೆ ಇದ್ದೀವಿ. ನಮ್ಮ ದೊಡ್ಡಪ್ಪರ ಮುಂದೆ ಹೋಗೋರೆ. ನಮಸ್ಕಾರ. ಆಮೇಲೆ ಹುಣಸನಹಳ್ಳಿಯಿಂದ ಮುಂದೆ ಬರ್ತಾ ದಬ್ಬುಳಿಗೆ ಕಾಲ್ದಾರಿ ಸ್ಟಾರ್ಟ್ ಆಗುತ್ತೆ. ಮನ್ ರೋಡು ಅಲ್ಲಿ ಯಾವುದೇ ಅಡೆತಡೆ ಇರಲಿ ಇಲ್ಲದೆ ಇರಲಿ ಅಂತ ಮನೇಶ್ವರಂಗೆ ಕೈ ಮುಕ್ಕೊಂಡು ಆದ್ರೂ ಪಾದಯಾತ್ರೆಯಲ್ಲಿ ದಾರಿ ಏಕ ನಮ್ಗೆ ಹಣ್ಣು ಹಂಪಲು ಏಕ ಸಿಗ್ತಾ ಇದ್ದೋ. ಆಮೇಲೆ ಕೋರಿಕಲ್ ತಿಟ್ಟಕ್ಕೆ ಅಷ್ಟರಲ್ಲಿ ನಮ್ ಗಿರೀಶ್ ಅಂತೂ ಫುಲ್ ಸುಸ್ತಾಗೋದ. ಇಲ್ಲಿ ಬಂದು ನಮ್ಮ ದೊಡ್ಡಪ್ಪ ಅವರು ಗಂಟೆ ಕಟ್ಟಿದ್ರು. ಇಲ್ಲಿ ಊರಿಂದ ಗಂಟೆ ಎತ್ಕೊ ಬಂದು ಕೋರಿಕಲ್ ಬಸಪ್ಪನಿಗೆ ಗಂಟೆ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ಆಮೇಲೆ ಇನ್ನೂ ಸ್ವಲ್ಪ ಮುಂದೆ ಬಂದು ಮಂಚ್ಕಂಡಳ್ಳಿಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಮಾಡಿಕೊಂಡು ಎಷ್ಟು ದಬ್ಬುಳಿಗೆ ಹೋದೋ. ದಬ್ಬುಳಿಲಿ ಹೊಳೆಯಲ್ಲಿ ನೀರು ಸ್ವಲ್ಪ ಕಮ್ಮಿನೇ ಇತ್ತು. ಆಮೇಲೆ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದಬ್ಬುಳಪ್ಪನ ದರ್ಶನ ಮಾಡ್ಕೊಳ್ಳೋಕೆ ದೇವಸ್ಥಾನಕ್ಕೆ ಹೋದೋ. ಆಮೇಲೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಹೊಳೆ ಹತ್ರ ಬಂದು ನೋಡಿದ್ರೆ ನೀರು ಕಮ್ಮಿ ಇತ್ತು ಅಂದ್ಬಿಟ್ಟು ಸುಮಾರು ಜನ ನಡ್ಕೊಂಡೇ ಹೋಗ್ತಾಯಿದ್ರು ಈಜ್ಕೊಂಡು. ಬಟ್ ಯಾರು ಆ ಥರ ಈಜ್ಕೊಂಡು ಹೋಗ್ಬೇಡ್ರಿ, ಯಾವ ಟೈಮ್ ಹೆಂಗಿರುತ್ತೋ ಹೇಳೋಕ್ಕಾಗಲ್ಲ. ನಾವು ಹಂಗೆ ತೆಪ್ಪದಲ್ಲಿ ಈ ದಡದಿಂದ ಆ ದಡಕ್ಕೆ ತೆಪ್ಪದಲ್ಲೇ ದಾಟ್ಕೊಂಡು ಆಮೇಲೆ ಹಂಗೆ ದಬ್ಬುಳಿ ಹೊಳೆ ಸ್ನಾನ ಮಾಡ್ಕೊಂಡು ಎಲ್ಲರೂ ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಮಾಡ್ದು. ದಿಣ್ಣೆ ಎಕ್ಕುವರ್ಷಲ್ಲಂತೂ ಎಲ್ಲರಿಗೂ ಫುಲ್ ಸುಸ್ತಾಗೋಗಿತ್ತು. ನಮ್ಮ ಮಹದೇಶ ಅಂತೂ ಫುಲ್ ನೀನೆಲ್ಲ ಬೇವರೇ ಆಗೋಗೈತೆ. ಆಮೇಲೆ ಕೊನೆಗೆ ದಿಣ್ಣೆ ಎಕ್ಕ ಬಂದಮೇಲೆ ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾಯಿದ್ರು. ಅಲ್ಲಿಗೆ ಬರೋ ವರ್ಷಕ್ಕೆ ಫುಲ್ ಸುಸ್ತಾಗೋಗಿತ್ತು. ಎಲ್ಲರೂ ಮಜ್ಜಿಗೆ ಪಾನಕ ಕೊಡ್ತಾಯಿದ್ರು. ನಾನು ಎರಡು ಜಗ್ ಕುಡಿದೆ. ಆಮೇಲೆ ನೈಟ್ ಆಯಿತು. ದಂಟಳ್ಳಿಲಿ ಪಾರಿ ಸ್ಟೋರ್ ಬಿಟ್ಟಿಲ್ಲ, ಅಲ್ಲೇ ದಂಟಳ್ಳಿ ಮಲಗಿತ್ತು. ಬೆಳಗ್ಗೆ ಎದ್ದು 3 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಪ್ರೆಸೆಂಟ್ ತಾಳ್ಬೇಡ್ತಿಲ್ಲಿ ಇದ್ದೀವಿ. ಯಾರ ಕೈಲೇ ನಡೆಯೋಕೈತೆ ಇಲ್ಲ, ಎಲ್ಲ ಕಾಲು ನೋವು ಅಂತವ್ರೆ. ಫಸ್ಟ್ ಆಫ್ ಆಲ್ ಗಿರೀಶಾನೆ ಈಗ ಫುಲ್ ಕಾಲು ನೋವು ಅಂತ ಇರೋದು. ಸ್ವಾಮಿ ಬನ್ನಿ ಸ್ವಾಮಿ ಮಾದಪ್ಪ. ಆಮೇಲೆ ಮುಂದೆ 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 ಆಮೇಲೆ ಹೇಳ್ತೀರಿ. ಇವಾಗ ಸದ್ಯಕ್ಕೆ ಹೆವಿ ಕಾಲು ನೋವು ಇಲ್ಲ ಹೋದು ಇವನಿಗೆ ಗಿರೀಶಿಗೆ. ಇವಾಗ ಅವರ ಇವತ್ತೇನಪ್ಪ ವಿಷಯ ಅಂದರೆ ಗಿರೀಶ್ ಅವರು ಹೆಣ್ಸಿಗೆ ಎಷ್ಟು ವರ್ಷ ಹೆಣ್ಣು ಜೊತೆ ಕರ್ಕೊಂಬತ್ತೀನಿ ಅಂತ ಅರ್ಕೆ ಮಾಡ್ಕೊಂಬತ್ತವ್ರೆ. ಏನು ಅರ್ಕೆ ಮಾಡ್ಕೊಂಡಿಲ್ಲ, ಬೇಗ ದಪ್ಪ ಆಗಲಿ ಅಂತ. ಹಾಂ ನೋಡಿ, ನಾನು ಏನು ಅರ್ಕೆ ಮಾಡ್ಕೊಂಡಿಲ್ಲ. ನಿದ್ದಿನ ಉದ್ದಾಗಲಿ ಅಂತ ಅರ್ಕೆ ತಾಳ್ಬೆಟ್ಟದಲ್ಲಿ ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಧೂಪ ಹಾಕ್ಬಿಟ್ಟು ಮಹದೇಶ್ವರನ ಕೈ ಮುಕ್ಕೊಂಡು ಪಾದಯಾತ್ರೆ ಸ್ಟಾರ್ಟ್ ಮಾಡಬೇಕು. ಅದೇ ರೀತಿ ನಾವು ಕೂಡ ಧೂಪ ಹಾಕ್ಬಿಟ್ಟು ಹೋಗಿ ಮಾದಪ್ಪ ತಾಳ್ಬೆಟ್ಟ ಬಿಟ್ಟು ಈಗ ಮುಂದೆ ನಡ್ಕೊ ಹೋಗ್ತಿದ್ದೀವಿ. ಯಾರ್ಯಾರು ಅಂದರೆ ಗಿರೀಶ, ದೊಡ್ಡಮ್ಮ, ನಮ್ಮ ಮಹೇಶ ಅಂತ ಫುಲ್ ಸೋಲ್ಡ್ ಔಟು. ಇದು ಟಾರ್ ರೋಡ್ ದಾರಿ ನೋಡಿದ್ದು, ಕಾಲ್ ದಾರಿ ಮೆಟ್ಕಲ್ದು. ನಾವು ಶಾರ್ಟ್ ಕಟ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ.